ಸರ್ ಹೇಗೆ ಪರಿಚಯ ಡ್ರೋನ್ ಪ್ರತಾಪ್ ನಿಮಗೆ ಏನಂತ ಹೇಳಿ ಮೋಸ ಮಾಡಿದ್ದಾರೆ? ಸರ್ ಆ್ಯಕ್ಚುಲಿ ನನಗೆ ಮಾಧವ್ ಕಿರಣ್ ಅನ್ನೋರ ಹತ್ರದಿಂದ ಪರಿಚಯ, ಮಾಧವ್ ಕಿರಣ್ ಕಡೆಯಿಂದ ಪರಿಚಯ. ಬಟ್ ಹಂಗೆ ನಮಗೆ ಅದು ಸ್ನೇಹ ಚೆನ್ನಾಗಿ ಬೆಳೀತು. ಆ್ಯಂಡ್ ಈ ಕುಮಾರಣ್ಣನ ಹತ್ರ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಹತ್ರ ಟಿಕೆಟ್ ಕೊಡಿಸ್ತೀನಿ ಅನ್ನೋ ವಿಚಾರವಾಗಿ ನನ್ನ ಹತ್ರ ಅವರು ಈ ಸಲ ಸಪೋರ್ಟ್ ಬೇಕು, ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಶೋಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ ಅಂದ್ಬಿಟ್ಟು ತುಂಬ ಸಪೋರ್ಟ್ ತೊಗೊಂಡ್ರು. ಸಪೋರ್ಟು ಕೂಡ ಮಾಡಿದೆ. ಬಟ್ ಯಾಕೆ ಇವಾಗ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಆಮೇಲೆ ಮೋರ್ ಓವರ್ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಅದು ತುಂಬ ಬೇಜಾರಾಗಿದೆ ಸರ್. ಸರ್ ಏನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು? ನಿಮ್ದು ಯಾವ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಟ್ಟು ನಮ್ಮದು ಮಂಡ್ಯ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು, ಆಮೇಲೆ ತಳಗೋದಿ ಕಾನ್ಸ್ಟಿಟ್ಯೂನ್ಸಿಲಿ. ಬಟ್ ಅದು ನನಗೇನಂದ್ರೆ ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ JDS-ನಿಂದ ಹೌದು. ಬಟ್ ನನಗೆ ಇಂಟೆನ್ಷನ್ ಇತ್ತು, ನನಗೆ ಪೊಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಇತ್ತು. ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಸೋತಿದ್ದೆ. ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು. ಆಮೇಲೆ ನನಗೆ ಈ ಸಣ್ಣ ಪುಟ್ಟ ಕಾಮನ್ ಆಗಿ ಒಂದ್ಸಲ 2 ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸಿಂದ ಜನಸೇವೆ ಮಾಡ್ಬೋದಲ್ಲ ಅಂತ ನನ್ನ ಆ ಇಂಟೆನ್ಷನ್ ಇತ್ತು. ತುಂಬ ಆ ಇಂಟೆನ್ಷನಲ್ಲಿ ನಾನು ಇವ್ರ ಹತ್ರ ತುಂಬ ಇವ್ರಿಗೂ ನನಗೂ ಆ ಬಾಂಡಿಂಗಲ್ಲಿ ಇದನ್ನು ಮಾಡಿದ್ರು. ಸರ್ ನನಗೆ ಕುಮಾರಸ್ವಾಮಿ ಸರ್ ಆ್ಯಕ್ಚುಲಿ 2 ಲಕ್ಷ ಅದು ಕ್ಯಾಶ್ ವ್ಯವಹಾರ ಆಗಿತ್ತು ನನಗೂ ಅವ್ರಿಗೂ. ಅದು ಇಂಟರ್ನಲ್ಲಿ ಕೊಟ್ಕೊಂಡಿದ್ವಿ. ಬಟ್ ಅದೇನು ನಾವೇನು ಹೊರಗಡೆ ಏನು ಮಾತಾಡಿರಲ್ಲ, ಅದು ತುಂಬ ದಿವಸ ಆದಮೇಲೆ. ಬಟ್ ಅವ್ರ ಕಂಪ್ನಿ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟಾಗಿ ಟಿಕೆಟ್ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ನಾನು ಅದೇ ಇಂಟೆನ್ಷನ್ಲಿ ಮೋಟಿವಲ್ಲಿ ಕಾಯ್ತಿದ್ದೆ ಅಷ್ಟೇ. ಬಟ್ ಈಗೇನಂದ್ರೆ ನನಗೂ ಅದು ತುಂಬ ಯೂಸ್ ಇತ್ತು, ನನಗೂ ಅದು ತುಂಬ ಬೇಕಾಗಿತ್ತು. ಸೊ ಅದನ್ನು ಇವರು ಈ ಥರ ಉಪಯೋಗಿಸ್ಕೊಂಡ್ರು. ಬಟ್ ನಾನು ಕೊನೆವರೆಗೂ ನಾನು ಈಚೆ ಬಂದ ಮೇಲೂ ಈಚೆ ಬರೋಕ್ಕೆ 2 ದಿವಸ ಮುಂಚೆ ಇದ್ದಾಗಲೂ ಡಾಕ್ಟರ್ ಪ್ರಯಾಗ್ ಸರ್ ಅದ್ರ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ, ಸಾರಂಗು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಬಿಗ್ ಬಾಸ್ ಮನೇಲಿ, ನಾನು ಇವಾಗಲೂ ಅಷ್ಟೇ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ನಾನು ತುಂಬ ಅವನಿಗೆ ಖಂಡಿತ ನಾನು ತುಂಬ ಸಪೋರ್ಟಿವ್ ಆಗಿದ್ದೆ. ಆ್ಯಂಡ್ ಅವ್ನು ಬೇಡ, ಜೀವನ ಚೇಂಜ್ ಆಗ್ತಾನೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ನಾನು ಆ ಮೋಟಿವೇಟಲ್ಲಿ ಇದ್ದೆ. ತುಂಬ ಕಾಲ್ ಮಾಡಿ ಟ್ರೈ ಮಾಡಿದೆ, ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡ್ತಾ ಇಲ್ಲ. ಆ್ಯಂಡ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅದನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ. ನನಗೆ ಇವಾಗ ಸಡನ್ನಾಗಿ ಏನು ನೆಕ್ಸ್ಟ್ ನನಗೆ ಇವಾಗ ಬೇರೆ ದಾರಿನೇ ಇಲ್ಲ ಇವಾಗ. ಅದರಿಂದ ನನಗೆ ಸರ್ ಟಿಕೆಟ್ ಕೊಡಿಸೋದು ಪಕ್ಷದಿಂದನೇ ಆಗಬೇಕು ಹೊರತು ಇವನಿಂದ ಆಗಲ್ಲ. ಏನೋ ಅವತ್ತು ಅವನು ಹೇಳಿದಕ್ಕೋಸ್ಕರ ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ಬರ್ತಾ ಇರ್ತೀನಿ ಅವಾಗ ನೀನು ಕರ್ಕೊಂಡು ಹೋಗ್ತೀನಿ, ಪರ್ಸನಲ್ ಆಗಿ ಟಿಕೆಟ್ ಕೇಳ್ಕೊ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಮಾತಾಡ್ದಾಗ್ಲೂ ಅಷ್ಟೇ. ನಾನು ಆಮೇಲೆ ಸೊ ನನಗೇನು ಇವಾಗ ನನ್ನ ಪ್ರೆಸೆನ್ಸ್ ಏನಂದ್ರೆ, ನನಗೆ ಟಿಕೆಟ್ಗೆ ನಾನು ಇಲ್ಲೇ ನನ್ನ ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಇದೆ. ಪೊಲಿಟಿಕ್ಸ್ ಮಾಡೋಕ್ಕೆ ತುಂಬ ಇಷ್ಟ ಇದೆ. ಆ್ಯಂಡ್ ಜನಸೇವೆ, ಪೊಲಿಟಿಕ್ಸ್ ಅನ್ನೋದಕ್ಕಿಂತ ಜನಸೇವೆ ಮಾಡೋಕ್ಕೆ ತುಂಬ ಇಷ್ಟ ಇದೆ. ಆ್ಯಂಡ್ ನನಗೆ ಆ ಟಿಕೆಟ್ಗೋಸ್ಕರ ನಾನು ಇಲ್ಲೇ ಬೇಡ್ಕೊಳ್ತೀನಿ. ಆ್ಯಂಡ್ ನಮ್ಮ ಸ್ಥಳೀಯ ಮಾಜಿ ಶಾಸಕರು ಅಂದಾನಿ ಸಾಹೇಬ್ರಿಗೂ ಆಮೇಲೆ ಇವ್ರಿಗೂ ಕುಮಾರಣ್ಣನಿಗೂ ಇಲ್ಲ ಮೀಟ್ ಆಗಿಲ್ಲ ಸರ್. ಟಿಕೆಟ್ ವಿಚಾರವಾಗಿ ಸರ್, ಟಿಕೆಟ್ ವಿಚಾರವಾಗಿ ಏನಂತೆಲ್ಲ ಹೇಳಿ ನಮ್ಮನ್ನ ನಂಬಿಸಿದ್ರು ಅಂತ, ಯಾವ್ಯಾವ ಲೀಡರ್ಗಳು ಪರಿಚಯ ಇದ್ದಾರೆ ಅಂತ ಹೇಳಿದ್ರು, ಡೀಟೇಲ್ ಆಗಿ ಹೇಳಿ ಸರ್. ನನಗೆ ಅವರು ಕುಮಾರಣ್ಣ ಅವ್ರು ಪರಿಚಯ ಇದ್ದಾರೆ ಅಂತ ಹೇಳಿದ್ರು. ಸೊ ಡೈರೆಕ್ಟಾಗಿ ಆಮೇಲೆ ಅವರು ಮೊದಲೇ ಅವ್ರಿಗೊಂದು 5 ಲಕ್ಷ ಬೇರೆ ಕೊಟ್ಟಿದ್ರಲ್ಲ, ಇದರಲ್ಲಿ ಆ ಮೋಟಿವೇಟಲ್ಲಿ ಅವ್ರು ಪರಿಚಯ ಇದ್ದಾರೆ. ಬಟ್ ಬೇರೆ ಇವ್ರ ಹತ್ರ ನಾನು ಸ್ಥಳೀಯ ಶಾಸಕರ ಹತ್ರ ಕೇಳೋಣ ಅಂತ, ಮಾಜಿ ಶಾಸಕರು ಅಂದಾನಿ ಸಾಹೇಬ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಆ ವಿಚಾರವಾಗಿ ಬೇಡ, ನಾನು ಡೈರೆಕ್ಟ್ ಕುಮಾರಣ್ಣ ಹತ್ರನೇ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಗೊತ್ತಾ, ಈಗ ನೀವು ದುಡ್ಡು ಕೊಡೋ ಟೈಮಲ್ಲಿ ಅವ್ರದ್ದು ಕೂಡ ಇಶ್ಯೂಗಳಾಗಿತ್ತು, ಅವ್ರು ಸುಳ್ಳು ಹೇಳ್ತಾರೆ, ಕಾಗೆ ಆಡಿಸ್ತಾರೆ ಅಂತ ಎಲ್ಲ ಕೂಡ ಟ್ರೋಲ್ ಆಗಿತ್ತು. ಸ್ಟಾಗ್ ಕೂಡ ನೀವು ನಂಬಿ ದುಡ್ಡು ಕೊಟ್ರ? ಸರ್ ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾರೆ, ನಾನು ಅವ್ರಿಗೆ ವಾಪಸ್ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೊಂಡು. ಅದು ಯಾಕೆಂದ್ರೆ ಅದು 3 years ಬ್ಯಾಕ್ ಅವೆಲ್ಲ ಆಗಿತ್ತು. ಆಮೇಲೆ ಇನ್ನೊಂದು ಕೆಲವೊಂದು ಅವರು ಇದನ್ನ ಯಾಕೆಂದ್ರೆ ಈಗ ನಾವು ಪ್ರೂಫ್ ಕೊಡು ಅಂದ್ರೆ ಕೊಡೋಕ್ಕಾಗಲ್ಲ. ಕೆಲವೊಂದು ಹೇಳಿದ್ರು, ಯಾಕೆ ಜಗ್ಗೇಶ್ ಅವ್ರಿಗೂ ಯಾರಿಗೆ ಪ್ರತಾಪ್ಗೂ ಏನಕ್ಕೆ ಅವ್ರಿಗೆ ಕಾಂಟ್ರವರ್ಸಿ ಬಂತು, ಆಮೇಲೆ ಅವ್ರು ಏನಕ್ಕೆ ಮಧ್ಯ ಭಿನ್ನಾಭಿಪ್ರಾಯ ಬಂತು ಅನ್ನೋ ವಿಚಾರನ ಹೇಳಿದ್ರು. ಏನೋ ಅವರು ಕಂಪ್ನಿ ಸ್ಟಾರ್ಟ್ಅಪ್ ಮಾಡಬೇಕು ಅನ್ನೋವಾಗ ಇವಾಗ ಜಸ್ಟ್ ಅವರು ಯಾರನ್ನ ಜಗೇಶನನ್ನ ಅವ್ರ ಮಗನ್ನ ಅದಕ್ಕೆ ಓನರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವನ್ನ CEO ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರು ಆ ಮೋಟಿವಲ್ಲಿ ಇದ್ರು. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಪ್ರೋಚ್ ಮಾಡಿಲ್ಲ.
ಸೊ ಅದಕ್ಕೆ ಜಗ್ಗೇಶ್ ಅಣ್ಣ ನನ್ನ ಬಗ್ಗೆ ನೆಗೆಟಿವ್ ಆಗಿ ಎಲ್ಲ ಕಡೆ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ಥರ ಅವ್ರು ಹೇಳಿದ್ರು. ಸೊ ನಾನು ಅದನ್ನು ಬ್ಲೈಂಡ್ ಆಗಿ ನಂಬ್ಕೊಂಡೆ. ಏನಕ್ಕೆ ಅಂದ್ರೆ ಇರ್ಬೋದು ಆಗಿರ್ಬೋದು ಅಂತ ಅಂದ್ಬಿಟ್ಟು, ಯಾಕಂದ್ರೆ ನನ್ನ ಪೂರ್ತಿ ಏನೋ ಇದು ಮಾಡಕ್ ಹೋಗಿಲ್ಲ, ಒಂದು ಮನುಷ್ಯತ್ವ ಹ್ಯುಮ್ಯಾನಿಟಿ ಪ್ರಕಾರ ನಾನು ಅವನ್ನ ಮಾತಾಡ್ಸ್ಕೊಂಡೆ. ಬಿಗ್ ಬಾಸ್ ಹೋಗ್ತಾರೆ, ಬಿಗ್ ಬಾಸ್ ನೀವು ಕೂಡ ಸಪೋರ್ಟ್ ಮಾಡ್ತೀರಿ, ಸಪೋರ್ಟ್ ಮಾಡಿ ಮಾತಾಡ್ತೀರಿ. ಹೌದು ಸರ್. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅವ್ರು ನಿಮ್ಮ ಹತ್ರ ಮಾತಾಡ್ತಿಲ್ಲ, ನಿಮ್ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಅಂತ ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅನ್ನೋದಕ್ಕೆ ವರ್ಡ್ಸ್ ಮೇಲೆ ನಿಂತ್ಕೊಳ್ಳಿಲ್ಲ. ವರ್ಡ್ಸ್ ಮೇಲೆ ನಿಂತ್ಕೊಂಡು ನಾನು ಇವಾಗಲೂ ಹೇಳ್ತೀನಿ ಸರ್, ನಾನು ಅವ್ರಿಗೆ ನಾನು ಪ್ರತಾಪ್ಗೆ ನಾನು ಸಪೋರ್ಟ್ ಮಾಡಿದ್ದು ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗಿದ್ದಾರೆ ಅನ್ನೋ ಒಂದೇ ಮೋಟಿವಿಂದ ನಾನು ಸಪೋರ್ಟ್ ಮಾಡಿದ್ದು. ಆ್ಯಂಡ್ ನಾನು ಅನ್ಕೊಂಡಿದ್ದೆ ಇಲ್ಲ ಬಂದು ಮಾತಾಡ್ಬಿಟ್ಟು ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಅಂತ ತುಂಬ ಅನ್ಕೊಂಡಿದ್ದೆ. ಬಟ್ ಅಟ್ಲೀಸ್ಟ್ ನಮ್ಮ ಹತ್ರನೂ ಕನ್ವರ್ಸೇಷನ್ ಮಾಡಕ್ಕೆ ಅವ್ರು ರೆಡಿ ಇಲ್ಲ ಅಂತಂದ್ಮೇಲೆ ಇನ್ನು ನಾನು ಇದು ಯಾಕೋ ನನಗೆ ಸುಮ್ಮನೆ ಡಿಮೋಟಿವೇಟ್ ಮಾಡಿ. ನೀವು ಮಂಡ್ಯದ ಕಂಪ್ಲೇಂಟ್ ಕೊಡಬೇಕಾಯ್ತು, ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಉದ್ದೇಶ ಸರ್ ಇಲ್ಲಿ ಅದೇ ಡೈರೆಕ್ಟ್ ಕಮಿಷನ್ ಆಫೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ, ಯಾಕಂದ್ರೆ ಮ್ಯಾಕ್ಸಿಮಮ್ ಒಳ್ಳೆ ಇದಲ್ವಾ. ನಾನು ಬೈ ಬರ್ತ್ ನಾನು ಹುಟ್ಟಿದ್ದೋ ಬೆಳೆದಿಲ್ಲ ಬೆಂಗಳೂರೇ ಸರ್. ಬಟ್ ನನಗೆ ಇದೇ ಉದ್ದೇಶವಾಗಿ ನಾನು ಸ್ವಲ್ಪ ಪ್ರಯಾಗ್ ಅವರಾಯ್ತು, ಪರಮೇಶ್ವರ್ ಆಯ್ತು, ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಾ. ಈ ರೀತಿ ಪ್ರತಾಪ್ ಅವ್ರನ್ನ ನಂಬಿರೋ ಅಂತ ಏನ್ ಹೇಳಕ್ಕೆ ಕಡೆದಾಗಿ ಸರ್? ಏನಕ್ಕೆ ಅಂದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋರ್ಗಿಂತ ಪ್ರತಾಪ್ ಕೇಳಕ್ ಇಷ್ಟಪಡ್ತೀನಿ ಏನಂತ, ಯೂಸ್ ಮಾಡ್ಕೋಬೇಡ ಜನನ, ಯೂಸ್ ಮಾಡ್ಕೋಬಿಟ್ಟು ಅಂದ್ರೆ ಯೂಸ್ ಮಾಡ್ಕೊಂಡು ಅಲ್ಲೇ ಬಿಡ್ಬೇಡ. ಏನಕ್ಕೆ ಅಂದ್ರೆ ಈಗ ನಂದೇ ಒಂದು ಕನ್ಸೆ ಸರ್, ಒಂದೇನೋ ಇಂಟೆನ್ಷನ್ ಇತ್ತು, ಕನ್ಸಿತ್ತು. ನನಗೆ ಬೆಂಗಳೂರಲ್ಲಿ ನಮ್ಮ ತಂದೆ ಕಂಪ್ನಿ ಇದೆ, ನಾನು ನಡ್ಸ್ಕೊಂಡು ನಾನು ಹೋಗ್ಬೋದಾಯ್ತು. ನಮ್ದು ಒಂದು ಸಣ್ಣ ಕಂಪ್ನಿ ಇದೆ, ಅದನ್ನ ನಾನು ನಡ್ಸ್ಕೊಂಡು ಹೋಗ್ಬೋದಾಯ್ತು. ಬಟ್ ನಾನು ಹೋಗಿದ್ದು ಜನಸೇವೆ ಮಾಡಬೇಕು, ನನಗೆ ಒಂದು ಇಂಟೆನ್ಷನ್ ಇದ್ದಿದ್ರಿಂದ ಏನೋ ಒಂದು ನಾನು ಮಾಡಬೇಕು, ಒಂದು ಕೊಡುಗೆ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಂದ ನಾನು ಹೋದೆ. ಚಂದನ್ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.